ಬೆಂಗಳೂರಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಒಂದು ಪ್ರಮುಖವಾದಂತಹ ಸುದ್ದಿ ಇದೆ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಚಿತ್ರದುರ್ಗದ ಹಿರಿಯೂರು ಪೊಲೀಸರ ವಶದಲ್ಲಿದ್ದಾರೆ ವಕೀಲ ಬಿಜೆಪಿಯ ನಾಯಕ ದೇವರಾಜೇಗೌಡ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ. ಏಪ್ರಿಲ್ 1ನೇ ತಾರೀಕು ಹೊಳೆನರಸೀಪುರ ಟೌನ್ ಸ್ಟೇಷನ್ ನಲ್ಲಿ ಸಂತ್ರಸ್ತೆಯೊಬ್ಬರು ನನಗೆ ದೇವರಾಜೇಗೌಡರಿಂದ ಲೈಂಗಿಕ ಕಿರುಕುಳ ಆಗಿದೆ, ಆಸ್ತಿ ವಿಚಾರವಾಗಿ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಅದೇ ಮಹಿಳೆಯ ವಿರುದ್ಧ ಹೆಬ್ಬಾಳದಲ್ಲಿ ದೇವರಾಜೇಗೌಡ ಹನಿ ಟ್ರ್ಯಾಪ್ ದೂರನ್ನ ಕೂಡ ದಾಖಲಿಸಿದ್ದಾರೆ. ಸದ್ಯ ಹಿರಿಯೂರು ಕಡೆ ಪ್ರಯಾಣಿಸಿದ್ದಾರೆ ಹೊಳೆನರಸೀಪುರ ಪೊಲೀಸರು. ಬಿಜೆಪಿ ಮುಖಂಡ ಹಾಗೆ ವಕೀಲರಾಗಿರುವಂತಹ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಯಾಕೆ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆದಿರೋದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಸುದ್ದಿಗೋಷ್ಠಿಗಳನ್ನ ಮಾಡಿ ಸಾಕ್ಷಿಗಳನ್ನ ರಿಲೀಸ್ ಮಾಡಿದ್ದು ಇದೇ ದೇವರಾಜೇಗೌಡ. ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ. ಇದು ಗುಹಿಳಾಳ್ ಅನ್ನುವಂತಹ ಪ್ರದೇಶದಲ್ಲಿ ಟೋಲ್ ಏನಿದೆ, ಆ ಟೋಲ್ ನಲ್ಲಿ ಕಾಣಿಸಿದಂತಹ ದೇವರಾಜೇಗೌಡ ಅವರ ಕಾರ್ ಮುಂಭಾಗದಲ್ಲಿ ಆ ವೈಟ್ ಶರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರು. ನೀವು ಗಮನಿಸಿರಬಹುದು, ಕಳೆದ ಪ್ರೈಮ್ ಟೈಮ್ ಎಟ್ 9 ಬುಲೆಟಿನ್ ನಲ್ಲಿ ದೇವರಾಜೇಗೌಡ ಅವರು ಕೊನೆಯದಾಗಿ ಅಜ್ಞಾತ ಸ್ಥಳದಿಂದ ಬಿಟ್ಟಂತಹ ಒಂದು ವಿಡಿಯೋ ಬೈಟ್ ಅನ್ನ ಗಮನಿಸಿದ್ರಿ. ಅದರಲ್ಲೂ ಅವರು ಅದೇ ಬಿಳಿ ಶರ್ಟ್ ಅನ್ನ ಹಾಕೊಂಡಿದ್ರು. ಇದು ದೇವರಾಜೇಗೌಡ ಅವರ ಕಾರ್. ಅವರು ಪ್ರಯಾಣಿಸ್ತಾ ಇದ್ದಂತಹ ಕಾರನ್ನ ಗುಹಿಳಾಳ್ ಟೋಲ್ ನಲ್ಲಿ ಸದ್ಯ ಹಿರಿಯೂರು ಪೊಲೀಸರು ಪತ್ತೆ ಮಾಡಿ ಕಾದು ಅವರಿಗಾಗಿ ವೇಟ್ ಮಾಡಿ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಂತಹ ನಂತರದಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. KA 04MW719991 ದೇವರಾಜೇಗೌಡ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಇನೋವಾ ಕಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.